ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ವಿರುದ್ಧದ ಸಾಲು ಷಡ್ಯಂತ್ರದ ವಿರುದ್ಧ ಧರ್ಮ ರಕ್ಷಣೆಯ ಕಹಳೆ ಮೊಳಗಿಸಲಾಗಿದೆ. ಕರಾವಳಿ ಭಾಗದ ಧಾರ್ಮಿಕ ಕ್ಷೇತ್ರಗಳ ಪ್ರತಿನಿಧಿಗಳು ಭಾಗಿಗಳಾಗಿ ಷಡ್ಯಂತ್ರಿಗಳಿಗೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಸಿಡಿದೆದ್ದ ಹಿಂದೂಗಳು ಷಡ್ಯಂತ್ರಧಾರಿಗಳ ವಿರುದ್ಧ ಕಹಳೆ ಎತ್ತ ನೋಡಿದರೂ ಜನಸಾಗರ ಸಾಲಾಗಿ ಮಂಜುನಾಥನ ಸನ್ನಿಧಿಯಲ್ಲಿ ಹೆಜ್ಜೆ ಹಾಕ್ತಿರೋ ಭಕ್ತರು, ಸ್ವಾಮೀಜಿಗಳಿಂದ ಮಂತ್ರಪಠಣ. ಕರಾವಳಿ ಭಾಗದ ಧಾರ್ಮಿಕ ಕ್ಷೇತ್ರಗಳ ಪ್ರತಿನಿಧಿಗಳು ಸುನಾಮಿ. ದೇವಸ್ಥಾನ ಮುಂಭಾಗದಲ್ಲಿ ಜಾಗೃತಿಯ ಮಾತು. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ, ಮೋಹನ್ ಆಳ್ವರಿಂದ ಕಾರ್ಯಕ್ರಮ ಉದ್ಘಾಟನೆ. ಷಡ್ಯಂತ್ರಧಾರಿಗಳ ವಿರುದ್ಧ ಹಿಂದೂ ಕಹಳೆ. ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ. ಶ್ರೀ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತ ಸಂಚಿಗೆ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಷಡ್ಯಂತ್ರಧಾರಿಗಳ ವಿರುದ್ಧ ಧರ್ಮ ಕಹಳೆ ಮೊಳಗಿಸಲಾಗಿದೆ. ಯಾರೋ ಏನೋ ಮಾತಾಡಿದ್ರೆ ನನಗೆ ಭಯವಿಲ್ಲ. ಕೈಯಲ್ಲಿ ಕಣ್ಣಿಗೆ ಹೋದಿತ್ತು, ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ, ಬೀಳೋ ಶಬ್ದ ಕೇಳಿದ್ದು. ಇವತ್ತು ಎಳ್ಳಿನಷ್ಟಿದ್ದು ಕುಮಳ ಎನ್ನುವುದಾದ ಕುಮಳದ ಕುರಿದು ಹೋಗುವ ಕಡೆ ಅಂತ ಹೇಳಿದೆ. ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂತ ಮಾತುಗಳು. ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ. ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತೆಗಳು ಅವರು ಹೇಳ್ತಾರೆ. ಏನಂತಂದ್ರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದ್ರೆ ನಾವು ಕ್ಷಮೆ ಪಡ್ತೇವೆ. ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬದ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವರು ಹೇಳ್ತಾರೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇದೆ. ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದು ಮಂಜುನಾಥ ಅಣ್ಣಪ್ಪ. ಈಗೇನು ಮಾಡ್ತಿದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುಂದಿದ್ರೆ ಅವರು ಅದು ಬಹಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿಯಪ್ಪ ಬೇಡ ಸಂಖ್ಯೆಪ್ಪ ಕುಟುಂಬಗಳು ಕದಿಕಿಡ ಪೇರು ಕುರಿತು ಸಾಂಕೋನಿಗೆ ಕೀರ್ತಿ ಕಟ್ಟಣ ಬೇರೆ ಕಡೆ ಅಂತ. ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಿದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಪೇಟದಲ್ಲಿ ನುಡಿಕಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳಿದ್ರೆ ಇದು ಹಳೆಯ ಮಾತು, ಹೋದ ಸಲ ಇದನ್ನೇ ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ. ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೆ, ಹೊಸ ನುಡಿಕಟ್ಟೆ, ಹೊಸ ರೀತಿಯಲ್ಲಿ ಅದು ಇರ್ತದೆ. ಹಾಗಾಗಿ ನಾನು ಹೇಳೋದಿದೆ, ಎಲ್ಲ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ. ನಿಮ್ಮ ದೇವಸ್ಥಾನ ಹೇಗೆ, ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದ್ರೆ, ಧರ್ಮ ದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ. ಮಾಡುವವರೆಲ್ಲ ಅವರೇ, ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಧಾರ್ಮಿಕ ಕ್ಷೇತ್ರದ ಪ್ರತಿನಿಧಿಗಳು ಧರ್ಮಸ್ಥಳದ ಬೆನ್ನಿಗೆ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ದೇವಸ್ಥಾನ, ದೈವಸ್ಥಾನ ಮತ್ತು ಬಸದಿಗಳ ಆಡಳಿತ ಮೊಕ್ತೇಸರರು, ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಭಾಗಿಯಾಗಿದ್ದಾರೆ. ಇನ್ನು ಮಂಜುನಾಥನ ಸನ್ನಿಧಾನದ ಮುಂದೆ ಸಮಾವೇಶದ ಪ್ರಮುಖರು ಸೇರಿ ಹಲವರು ಪ್ರಾರ್ಥನೆ ಮಾಡಿದರು. ಕ್ಷೇತ್ರದ ರಕ್ಷಣೆಗಾಗಿ ಇರುತ್ತೇವೆ ಎಂದು ಹೇಳುವ ಮೂಲಕ ಷಡ್ಯಂತ್ರಿಗಳಿಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ವಿರುದ್ಧದ ಸಾಲು ಷಡ್ಯಂತ್ರದ ವಿರುದ್ಧ ಧರ್ಮ ರಕ್ಷಣೆಯ ಕಹಳೆ ಮೊಳಗಿಸಲಾಗಿದೆ. ಕರಾವಳಿ ಭಾಗದ ಧಾರ್ಮಿಕ ಕ್ಷೇತ್ರಗಳ ಪ್ರತಿನಿಧಿಗಳು ಭಾಗಿಗಳಾಗಿ ಷಡ್ಯಂತ್ರಿಗಳಿಗೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಸಿಡಿದೆ
ಎದ್ದ ಹಿಂದೂಗಳು ಷಡ್ಯಂತ್ರಧಾರಿಗಳ ವಿರುದ್ಧ ಕಹಳೆ ಎತ್ತ ನೋಡಿದ್ರೂ ಜನಸಾಗರ ಸಾಲು ಸಾಲಾಗಿ ಮಂಜುನಾಥನ ಸನ್ನಿಧಿಯಲ್ಲಿ ಹೆಜ್ಜೆ ಹಾಕ್ತಿರೋ ಭಕ್ತರು ಸ್ವಾಮೀಜಿಗಳಿಂದ ಮಂತ್ರ ಪಠಣ ಕರಾವಳಿ ಭಾಗದ ಧಾರ್ಮಿಕ ಕ್ಷೇತ್ರಗಳ ಪ್ರತಿನಿಧಿಗಳು ಸುನಾಮಿ ದೇವಸ್ಥಾನ ಮುಂಭಾಗದಲ್ಲಿ ಜಾಗೃತಿಯ ಮಾತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೋಹನ್ ಆಳ್ವರಿಂದ ಕಾರ್ಯಕ್ರಮ ಉದ್ಘಾಟನೆ ಷಡ್ಯಂತ್ರಧಾರಿಗಳ ವಿರುದ್ಧ ಹಿಂದೂ ಕಹಳೆ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ ಶ್ರೀ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತ ಸಂಚಿಗೆ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಷಡ್ಯಂತ್ರಧಾರಿಗಳ ವಿರುದ್ಧ ಧರ್ಮ ಕಹಳೆ ಮೊಳಗಿಸಲಾಗಿದೆ. ಯಾರೋ ಏನೋ ಮಾತಾಡಿದ್ರೆ ನನಗೆ ಭಯವಿಲ್ಲ. ಕೈಯಲ್ಲಿ ಕಣ್ಣಿಗೆ ಹೊಡೆದಿತ್ತು, ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ, ಬೀಳೋ ಶಬ್ದ ಕೇಳಿದ್ದು. ಇವತ್ತು ಎಳ್ಳಿನಷ್ಟಿದ್ದು ಕುಮಳ ಎಣ್ಣದಾದಿದ್ದನ್ನು ಕುಮಳದ ಕುರಿದು ಹೋಗುವ ಕಡೆ ಅಂತ ಹೇಳಿದೆ. ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂತ ಮಾತುಗಳು. ಈ ಯಾರೋ ಏನೋ ಮಾತಾಡಿದ್ದು ಅಂತ ನಮಗೆ ಭಯ ಇಲ್ಲ. ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತೆಗಳು ಹೇಳಿದ್ರು. ಅವ್ರು ಹೇಳ್ತಾರೆ ಏನಂತಂದ್ರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದ್ರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ. ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಬೆರಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇದೆ. ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವೂ ಅಲ್ಲ, ಈ ಮನುಷ್ಯರು ಅಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದು ಮಂಜುನಾಥ ಅಣ್ಣಪ್ಪ. ಈಗೇನು ಮಾಡ್ತಿದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದ್ರೆ ಅವರು ಅದು ಬಹಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿಯಪ್ಪ ಬೇಡ ಸಂಖ್ಯಪ್ಪ ಕುಟುಂಬಗಳು ಕದಿಕೆಡೆ ಪೇರು ಕುರಿತು ಸಾಕೋನಿಗೆ ಕೀರ್ತಿ ಕಟ್ಟಣ ಪೇರಗಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ. ಮತ್ತೆ ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸಿದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಪೇಟದಲ್ಲಿ ನುಡಿಕಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳದಂತೆ, ಇದು ಹಳೆಯ ಮಾತು, ಹೋದ ಸಲ ಇದನ್ನೇ ಕೇಳಿದ್ದು ಅಂತ ನನಗೆ ಅನಿಸೋದೇ ಇಲ್ಲ. ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೆ, ಹೊಸ ನುಡಿಕಟ್ಟೆ, ಹೊಸ ರೀತಿಯಲ್ಲಿ ಅದಿತ್ತು. ಹಾಗಾಗಿ ನಾನು ಹೇಳೋದಿದೆ, ಎಲ್ಲ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ. ನಿಮ್ಮ ದೇವಸ್ಥಾನ ಹೇಗೆ, ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದ್ರೆ, ಧರ್ಮ ದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ. ಮಾಡುವವರೆಲ್ಲ ಅವರೇ, ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಧಾರ್ಮಿಕ ಕ್ಷೇತ್ರದ